ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್. ಪಾರ್ಟ್ 1 ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ, ತುಂಬ ಫನ್ನಿ ಆಗಿದೆ. ಇವಾಗ ಪಾರ್ಟ್ 2 ಕಂಟಿನ್ಯೂ ಲಾಗ್ ಆಗ್ತಾ ಇದ್ದೀನಿ. ನಮಗೆ ಬ್ರೇಕ್ ಕೊಟ್ಟಿದ್ದಾರೆ ಬೀಚ್ ಮಧ್ಯದಲ್ಲಿ, ಯಾಕಂದರೆ ನಾವು ಅಲ್ಲಿ ಕೂತ್ಕೊಂಡು 2 hours ಆಯಿತು. ಅದಕ್ಕೆ ಏನಾದರೂ ತಗೊಳ್ಳಿ ಅಂತ ಬ್ರೇಕ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ ಸರಿ ಇತ್ತು, ಏನೇ ತಗೊಂಡ್ರು 10 ರೂಪಾಯಿ, MRP ಮೇಲೆ 10 ರೂಪಾಯಿ. ಅಲ್ಲಿರೋ ಎಲ್ಲ ಐಟಮ್ಸ್ 10 ರೂಪಾಯಿ, ಅದಕ್ಕೆ 10 ರೂಪಾಯಿ ಅಂತ ಹಾಕಿದ್ದಾರೆ. ಕೂಲ್ ಡ್ರಿಂಕ್ಸ್ ಇದೆ ನೋಡಿ, ಯಾರಿಗೆ ಐಸ್ ಕ್ರೀಮ್ ಬೇಕು, ಕೋಲ್ಡ್ ಡ್ರಿಂಕ್ಸ್ ಬೇಕು, ಕಾಫಿ, ಟೀ, ಚಾಯ್. ನೋಡಿ ನೋಡಿ 10 ನಿಮಿಷ ಬ್ರೇಕ್ ಇದೆ, ಟೀ, ಕಾಫಿ, ಚಾಯ್. ಒಬ್ರು ಹೋಗ್ಬಿಟ್ಟು ಎಲ್ಲ ಇಲ್ಲಿಗೆ ತರೋಗ್ರು. ನೋಡಿ ಫ್ರೆಂಡ್ಸ್, ನಮ್ಮ ಸರ್ ನಮಗೆ ಕೊಡ್ದಲೇ ಎಲ್ಲಾನು ಕುಡಿತಿದ್ದಾರೆ. ಇಲ್ಲ ಸರ್, ಇದಕ್ಕಿಂತ ಮುಂಚೆ ಅವ್ರು ಆಲ್ರೆಡಿ ಎಲ್ಲರಿಗೂ ತಗೊಂಡು ತಿನ್ಬಿಟ್ಟಿದ್ದಾರೆ. ಇದೊಂದು ಕೊನೆಗೆ ಉಳಿಸಿದ್ದಾರೆ. ಓ ಇಲ್ಲ ಫ್ರೆಂಡ್ಸ್, ನಮಗೆ ನಮ್ಮ ಟೀಚರ್ ಕೇರಿಂದ ಚಿಪ್ಸ್ ಲೇಸ್ ಎಲ್ಲ ತಗೋಬೇಡಿ ಅಂದ್ರು. ಮಿಕ್ಸ್ಡ್ ರೈಸ್, ಒರಿಜಿನಲ್ ರೈಸ್ ಯಾರಿಲ್ಲ, ಅವರೆಲ್ಲ ಪ್ಯೂರು. ನಾವು ಅಷ್ಟೆಲ್ಲ ಯಾಕೆ ಕಪ್ಪು ಒಬ್ರು ಬಿಳಿ ಒಬ್ರು ಹಂಗೆ ಇರ್ತಾರೆ ಅಂದ್ರೆ ಇದೆಲ್ಲ ಮಿಕ್ಸ್. ಇನ್ನೊಂದು ಕಾಯಿಲೆ ಬಂದಾಗ ಒಬ್ರಿಲ್ಲ, ಇನ್ನೊಬ್ಳು ಮಿಕ್ಸ್, ಇನ್ನೊಬ್ರು ಮಿಕ್ಸ್. ಹಂಗಾಗಿ ಇಲ್ಲಿ ಈ ತರ ಅವ್ರದೆಲ್ಲ ಒರಿಜಿನಲ್, ಇಂಗ್ಲೆಂಡ್ ಒರಿಜಿನಲ್, ಲಂಡನ್ ಎಲ್ಲ ಒರಿಜಿನಲ್. ಅವೆರಡು ಒಂದೇ ಸ್ಕೂಲ್ ನೋಡಿ, ಬಾಯ್ಸ್ ಎಲ್ಲ ಒಂದು ಶಿಪ್. ಸರ್ ಅಲ್ಲೂ ಕಳಿಸಿದ್ದಾರೆ. ಕೆಳಗಡೆ ಏನಂತ ಗೊತ್ತಾರೆ, ಯಾರ ಹುಡುಗ ನೋಡ್ತಿರ್ತಾ ಇದ್ದು ಮೇಲ್ಗಡೆ ಹುಡುಗರು ನೋಡ್ತಿರ್ತಿದ್ದಾರೆ ನೋಡಿ, ಯಾರ ಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಂಡ್ ಪಲ್ಲವಿ ಯೂಟ್ಯೂಬ್ ಚಾನಲ್. ಇವತ್ತಿನ ಪಲ್ಲವಿ ಲಾಗ್ ನಾನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಪಲ್ಲವಿ ಅವ್ರಿಗೆ ಒಂದೆರಡು ಕ್ವಶನ್ ಕೇಳೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಆ ಕ್ವಶನ್ಗೆ ಅವ್ರು ಯಾವ ತರ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಹಾಯ್ ಪಲ್ಲವಿ. ಹಲೋ ಪೂರ್ಣಿಮಾ ಅವರು, ಹೇಗ್ ನಡೀತಿದೆ ನಿಮ್ ಯೂಟ್ಯೂಬ್ ಚಾನಲ್? ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕು ಅಂದ್ರೆ ವಾಯ್ಸ್ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಯೂಟ್ಯೂಬ್ ಚಾನಲ್ ನ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾನೀಗ 2 months ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ದು. ಹಾಗಾಗಿ ಹೇಗೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನನ್ ಮಾಡ್ತಿರೋ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ ಆಮೇಲೆ ಕೇಳ್ತೀನಿ. ಇವಾಗ ನಮ್ ಸರ್ ಇದಾರೆ ನಮ್ ಜೊತೆ. ಸರ್, ನಮ್ ಪಲ್ಲವಿ ಅವ್ರ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಮೇಡಮ್. ಹಾ ಸರ್. ನೋಡಿ, ಪ್ರತಿಭೆಗಳು ಬೆಳಿಬೇಕು. ಯಾಕಂದ್ರೆ ಪಲ್ಲವಿ ನಾವು ಎಲ್ಲ ಒಂದೇ ವಂಶದವರು, ಒಂದೇ ಕಲ್ಲರು. ಸೈಜಲ್ಲಿ ಇರ್ಬೋದು, ಇನ್ನೊಂದ್ರಲ್ಲಿ ಕಲ್ಲರಲ್ಲಿ ಇರ್ಬೋದು, ಎಲ್ಲ ಒಂದೇ ತರ ಇರೋದ್ರಿಂದ ನಾವು ಮುಂದೆ ಬರ್ಬೇಕು. ಓಕೆನಾ? ನಮ್ ಕಲ್ಲರ್ ಮುಂದೆ ಬರ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಹಾಗಾಗಿ ತನುಷಿ ಅಂತ ಇದಾರಲ್ಲ, ನಮ್ಮ ಇದಕ್ಕೆ ಸೇರ್ತಾರೆ. ಅಂತವ್ರು ಮುಂದೆ ಬಂದ್ರೆ ಇನ್ನು ಏನೇನೋ ಎಂತೆಂತ ಪ್ರತಿಭೆಗಳಿದಾವೆ ನೋಡಿರ್ಬೋದು. ಬೇರೆಯವರ ಶುಭ ಏನು ಕಮ್ಮಿ ಮಾಡಲ್ಲ, ಚೆನ್ನಾಗೆ ಮಾಡ್ತಾರೆ. ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಲ್ರು ಬೆಲ್ ಬಟನ್ ಸ್ಟ್ರಾಂಗ್ ಆಗಿ, ಓಕೆನಾ? 2 ಕೈ 5 ಬೆರಳಿದೆ, 5 ಬೆರಳಲ್ಲೂ ಎಂಕರೇಜ್ ಮಾಡ್ಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ. ಓಕೆ, ಇಷ್ಟ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಇಷ್ಟ ಹೇಳೋದಕ್ಕೆ ಧನ್ಯವಾದಗಳು. ನಾನ್ ಪಲ್ಲವಿ ಅವ್ರದ್ದು ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಪಲ್ಲವಿ ಅವರೇ ನಿಮ್ಗೆ ಕಮೆಂಟ್ಸ್ ಬರ್ತಿದೆ, ಅದ್ರಲ್ಲಿ ಒಂದು ನನಗೆ ತುಂಬಾ ಇಷ್ಟ ಆಯ್ತು. ಅದ್ ಯಾವ್ದಂದ್ರೆ, ನಾನ್ ನಿಮ್ಮ ದೊಡ್ಡ ಅಭಿಮಾನಿ. ನಿಮಗೆ ಬಂದಿರೋ ಕಮೆಂಟ್ಸ್ ಅಲ್ಲಿ ಅದರದ್ದು ಮೊದಲನೇದಲ್ವಾ? ನಾನೇ ಪಲ್ಲವಿ ಗೌಡ ಅವರ ದೊಡ್ಡ ಅಭಿಮಾನಿ. ಪಲ್ಲವಿ ಗೌಡಗೆ ಇದನ್ನ ಹಿಸ್ಟ್ರಿ ಸರ್ ಇದಾರೆ, ಯೋಗೇಶ್ ಅಂತ, ಅವ್ರು ಸಹಿಸ್ತಾ ಇಲ್ಲ. ಅವರಿಗೆ ಇವಾಗ ಪಲ್ಲವಿ ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಅವ್ರ ಫ್ಯಾನ್ಸ್ ಅಲ್ಲ, ಅವ್ರಿಗೆ ಜೈಕಾರ ಹಾಕಾಯ್ತು. ಹೇಳಿ ಪಲ್ಲವಿ ಅವರೇ, ನಿಮ್ ಅನಿಸಿಕೆ. ಈ ಕಮೆಂಟ್ ನನ್ನ ಅಕೌಂಟೆನ್ಸಿ ಸರ್ ಆಗ್ತಿಲ್ಲ, ಕಮೆಂಟ್ ನೋಡ್ದೆ ನಾನು. ನಂಗೆ ಕಾಮೆಂಟ್ ನೋಡಿದ ತಕ್ಷಣ ಖುಷಿ ಆಯ್ತು, ಓದಿ ಖುಷಿ ಆಯ್ತು. ಆಯ್ತು, ಪಲ್ಲವಿ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀನಿ. ಏನಂದ್ರೆ, ಅವ್ರ ದೊಡ್ಡ ಅಭಿಮಾನಿ ಬಂದಿದ್ದಾರೆ. ಅವ್ರು ಯಾರಂದ್ರೆ, ಅಲ್ಲಿ ನೋಡಿ ಗಾಯ್ಸ್ ಬರ್ತಿದ್ದಾರೆ. ನೀವು ಯೂಟ್ಯೂಬ್ ಸ್ಟಾರ್ ಪಲ್ಲವಿ ಗೌಡ್ರಲ್ವಾ? ಮೇಡಮ್, ನಿಮ್ ನೋಡಿ ತುಂಬಾ ಖುಷಿ ಆಗ್ತದೆ ಮೇಡಮ್.
ನೋಡಿ ಗಾಯ್ಸ್ ಪಲ್ಲವಿ ಅವ್ರ ದೊಡ್ಡ ಅಭಿಮಾನಿ ಬಂದಿದ್ದಾರೆ. ಅವ್ರ ಹತ್ರನೂ ಕೇಳೋಣ ಪಲ್ಲವಿ ಅವರ YouTube channel ಬಗ್ಗೆ ಅವ್ರಿಗೆ ಏನ್ ಅನ್ಸುತ್ತೆ ಸರ್, ಹೇಳಿ ಸರ್. ಮೇಡಮ್, ಇವತ್ತು ನನ್ಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನನ್ನ ದೊಡ್ಡ ಆರಾಧ್ಯ ದೈವತರ ಯೂಟ್ಯೂಬ್ ಚಾನಲ್ ಒಂದೊಂದು ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ನಾನು ಒಬ್ಬ ಪಲ್ಲವಿ ನಾವು ನಿಮ್ಮ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು. ನಮ್ ಕಡೆ ಒಂದು ಹುಡುಗ ಇದ್ದಾನೆ, ದಯವಿಟ್ಟು ನೀವೇನಾದ್ರು ಮನಸ್ಸು ಮಾಡಿದ್ರೆ. ಸರ್, ನಿಮ್ಗೆ ಪಲ್ಲವಿ ಅವ್ರ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು, ಮತ್ತೆ ಅವರೇ ಯಾಕೆ ನಿಮ್ಗೆ ಇನ್ಸ್ಪೈರ್ ಸರ್? ಇದಕ್ಕೆ ಏನ್ ಹೇಳ್ತೀರಾ? ಮೇಡಮ್, ನಾನ್ ಹೀಗೆ ಒಂದಿನ ಕೆಲಸ ಇದ್ದೇನೆ, ಖಾಲಿ ಕೈ ಮೊಬೈಲ್ ಕರೆನ್ಸಿ ಇತ್ತು, ನೆಟ್ ಪ್ಯಾಕ್ ಫುಲ್ ಇತ್ತು. ಆ ಬೇಜಾರಲ್ಲಿ ನಾನು 2 hours ಕಂಟಿನ್ಯೂಸ್ ಆಗಿ ನೋಡ್ತಾ ಹೋದಾಗ ಅಲ್ಲೊಂದು ಕೊಲ್ಲು ಗೌಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಸಿಕ್ತು. ಜಸ್ಟ್ ಏನಿದೆ ಅನ್ನೋ ಕ್ಯೂರಿಯಾಸಿಟಿಗೆ ಅದನ್ನ ನೋಡ್ತಾ ಹೋದ್ರೆ ಒಂದೊಂದು ವಿಡಿಯೋ ಮಾಡಿದ್ದಾರೆ ಮೇಡಮ್. ಇದೆ ಅಂದ್ರೆ ಅದ್ರಲ್ಲೂ ಪಿತೃಪಕ್ಷ ಹಬ್ಬ, ಅಲ್ಲಿ ಎಡೆ ಇಟ್ಟಿರೋದು, ಅದ್ರ ಮೇಲಿರೋ ನಲ್ಲಿ ಮೂಳೆ ತಗೊಂಡು ಇವ್ರು ತಿಂದಿದ್ದು ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ನಮ್ ಪಲ್ಲವಿ ಅವರು ಕರ್ನಾಟಕದವರಾಗಿ ಎಷ್ಟೋ ಜನಕ್ಕೆ ಕೇರಳಕ್ಕೆ ಬರಕ್ ಆಗಲ್ಲ, ಯಾಕೆಂದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಅವರಿಗೆ ಕೇರಳನ ನನ್ ಬ್ಲಾಗ್ ಮೂಲಕ ತೋರಿಸ್ಬೇಕು ಅಂತ ಅವರು ಕೇರಳಕ್ಕೆ ಬಂದಿದ್ದಾರೆ. ಮತ್ತೆ ಫ್ಯಾನ್ಸ್ ಒಬ್ರು ಇದಾರಲ್ವಾ, ಅವ್ರ ಹತ್ರ ಕೇಳೋಣ ಅದ್ರ ಬಗ್ಗೆ. ಸರಿ. ಏನಿಲ್ಲ ಮೇಡಮ್, ಪಲ್ಲವಿ ಗೌಡ ಅವರ ಯೂಟ್ಯೂಬ್ ಚಾನಲ್ ತುಂಬಾ ಇನ್ಸ್ಪಿರೇಷನ್. ಈಗ ಇದಕ್ಕಿಂತ ಮುಂಚೆ ಒಂದ್ ವಾರ ಮುಂಚೆ ಫೋನ್ ಮಾಡಿ ಹೇಳಿದ್ರು, ಹೀಗೆ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಕೇರಳಕ್ಕೆ ಒಂದು ಸಂದರ್ಶನ ಕೊಡಕ್ ಹೋಗ್ತಾ ಇದ್ದೀನಿ, ನನಗೆ ಅಭಿಮಾನಿಗಳನ್ನ ತೋರಿಸ್ಬೇಕು, ಹಂಗಾಗಿ ಏನಾದ್ರು ಮಾಡಿ ಒಂದಷ್ಟು ಜನ ಅಭಿಮಾನಿಗಳನ್ನ ಕರ್ಕೊಂಡ್ ಬಂದು ನಮ್ಮ ಚಾನಲ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪಲ್ಲವಿ ಮೇಡಮ್ ಅವ್ರು ಮಾಡಿರುವ 10 ವಿಡಿಯೋಗಳು ತುಂಬಾ ಚೆನ್ನಾಗಿದೆ. ಅದರಲ್ಲಿ ನನಗಂತೂ ತುಂಬಾ ಇಷ್ಟ ಆಗಿತ್ತು ಕೇರಳ ಟ್ರಿಪ್ಪಿಗೆ ಅವ್ರು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದು, ಬಟ್ಟೆಗಳನ್ನು ಮಡಿಸಿಕೊಂಡು ತುಂಬಾ ಇಷ್ಟ ಆಯ್ತು. ಹಾಗಾಗಿ ಇಡೀ ಕರ್ನಾಟಕ ಜನತೆ ಕೇಳ್ತೀನಿ, ದಯವಿಟ್ಟು ನಿಮ್ಮನೆ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಬೇಕು. ಪಲ್ಲವಿ ಅವ್ರ ಬಗ್ಗೆ ಎಲ್ಲಾ ಎಷ್ಟು ಒಳ್ಳೆ ಒಪಿನಿಯನ್ ಹೇಳ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಇವತ್ತು ಪಲ್ಲವಿ ಅವ್ರಿಗೆ ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲೂ ನಮ್ ಪಲ್ಲವಿ ಅವರು ಇವತ್ತು ಹಾಸನಲ್ಲಿ ಇಲ್ಲ, ಕಾಲೇಜ್ ಟ್ರಿಪ್ಪಿಗೆ ಅಂತ ಕೇರಳಗೆ ಬಂದಿದ್ದಾರೆ. ನೋಡೋಣ ಅವ್ರ ಕೇರಳ ಟ್ರಿಪ್ಪಿನ ಬಗ್ಗೆ ಅವ್ರು ಏನ್ ಮಾತಾಡ್ತಾರೆ. ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲಾ ಕನ್ನಡ ಜನತೆಗೆ, ನನ್ನ ಕಾಲೇಜ್ ಹಾಗೂ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಧನ್ಯವಾದಗಳು. ಪಲ್ಲವಿ ಅವ್ರು ನನ್ನನ್ನ ಕೇರಳ ಕರ್ಕೊಂಡ್ ಬಂದಿದ್ದಾರೆ. ನಾನ್ ಸ್ವಲ್ಪ ಹಾಸನಲ್ಲಿದ್ದಾಗ ಬ್ಲಾಕ್ ಆಗಿದ್ದೆ. ನೋಡಿ ಇಲ್ಲಿ ಕೇರಳ ಬಂದು 2 ಸಲ ಮುಖ ತೊಳ್ಕೊಂಡಿದ್ಕೆ ಸ್ವಲ್ಪ ಕಲರ್ ಬಂದಿದೆ. ಎಲ್ಲ ಕೇರಳಕ್ ಬನ್ನಿ, ವೈಟ್ ಆಗ್ಬೇಕು ಅಂತ ಅನ್ಕೊಂಡಿರೋರ್ಗೆಲ್ಲ ಕೇರಳಕ್ ಬನ್ನಿ. ಹಂಗೇನಿಲ್ಲ ಗಾಯ್ಸ್, ನನ್ ಕರ್ನಾಟಕದ ಹುಡುಗನೇ ಮದ್ವೆ ಆಗೋದು. ಕರ್ನಾಟಕ ಆಚೆಗೆ ಮಕ್ಕಳ ಕಲರ್ ಚೇಂಜ್ ಆಗುತ್ತೆ ನೋಡಿ ಗೈಸ್. ಅವಾಗ ಹೌದು ಗೈಸ್, ಇನ್ನೊಂದು ಬ್ಲಾಗ್ ಬರುತ್ತೆ, ಕಾಯ್ತಾ ಇರು. ನೋಡಿ ಗಾಯ್ಸ್, ಪಲ್ಲವಿ ಅವ್ರ ಅಭಿಮಾನಿಗಳು ಅವ್ರ ಬಗ್ಗೆ ಯಾವ್ಯಾವ ತರ ಹೊಂದುತ್ತಿದ್ದಾರೆ. ನಿಮ್ಗೆ ಪಲ್ಲವಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಎಲ್ಲ ಕಮೆಂಟ್ ಮಾಡಿ ಗಾಯ್ಸ್. ಹೇಳು ಪಲ್ಲವಿ. ನಿಮ್ಮ ಪ್ರೀತಿ ಸಹ ಆಗಿದೆ. ಕೊನೆದಾಗಿ ಮೇಡಮ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅವ್ರ ಬಗ್ಗೆ ಏನ್ ಹೇಳಕ್ಕಿರುತ್ತೆ, ನೀವು ಆಗಲ್ಲ ಯಾವತ್ ನಿಲ್ಲಿಸ್ತಿದ್ದೀರಾ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಪಲ್ಲವಿ ಅವರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್. 3 hours later. ಅಲಾಪೆ ಹೌಸ್ ಬೋಟಿಂಗಿಂದ ಬಂದಮೇಲೆ ಅದ್ರ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಅಲಾಪೆ ಬೀಚ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ನಾನು ಬೀಚ್ ಹತ್ರ ಯಾವುದೇ ವಿಡಿಯೋ ಆಗಲಿ ಫೋಟೋ ಆಗಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ನನ್ನ ಫೋನ್ ತೊಗೊಂಡು ಹೋಗಿರಲಿಲ್ಲ, ನನ್ನ ಫ್ರೆಂಡ್ ಫೋನಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.